ಇಂದು ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂತಹ ಕತೆ ಬರೀ ಕಥೆ ಅಲ್ಲ ಸ್ನೇಹಿತರೆ. ಈ ಒಂದು ಕತೆ ಕೇಳಿದ ಮೇಲೆ ನಿಮ್ಗೆ ರಾತ್ರಿ ಹೊತ್ತು ಒಂಟಿಯಾಗಿ ಮಲಗ್ತೀನಂದ್ರೆ ನಿಮ್ಮಿಂದ ಆಗೋದಿಲ್ಲ. ಮುಂಬೈ ನಗರದಲ್ಲಿ ಮಳೆಗಾಲದ ಜುಲೈ ತಿಂಗಳಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಇಡೀ ನಗರ ನೀರಿಂದ ತುಂಬಿಕೊಂಡಿರುತ್ತೆ. ಅಲ್ಲಿರುವಂತಹ ರಸ್ತೆಗಳು ನದಿ ಹೇಗೆ ಹರಿತಾ ಇರುತ್ತಲ್ಲ ಆ ತರ ಆ ರಸ್ತೆಯ ಮೇಲೆ ನೀರು ಹರಿತಾ ಇರುತ್ತೆ. ಸೊ ಅಲ್ಲೊಂದು ಹಾಸ್ಟೆಲ್ ಇರುತ್ತೆ, ಅಲ್ಲೊಂದು ಬಿಲ್ಡಿಂಗ್ ಇರುತ್ತೆ, ಚರ್ಚ್ ಲೈಟ್ ಮುಂದೆ ಹಳೇದಾಗಿರುವಂತಹ ಬಿಲ್ಡಿಂಗ್. ಸೊ ಯಾವಾಗ ಒಂದು ಮಿಂಚು ಬಡಿತಿತ್ತಲ್ಲ ಅವಾಗಷ್ಟೇ ಆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇತ್ತು. ಮತ್ತು ಅದರ ಮೇಲೆ ಒಂದು ಹೆಸರನ್ನ ಬರೆದಿದ್ರು, ಶ್ರೀ ಲಕ್ಷ್ಮಿ ಮಹಿಳಾ ಹಾಸ್ಟೆಲ್ ಅಂತ ಹೇಳಿ, ಸ್ಥಾಪನೆ 1983ರಲ್ಲಿ. ಸೊ ಆ ಬಿಲ್ಡಿಂಗ್ ನೋಡಲಿಕ್ಕೆ ತುಂಬಾ ಸಾಮಾನ್ಯವಾಗಿ ಕಾಣ್ತಾ ಇತ್ತು. 6 ಅಂತಸ್ತಿನ ಬಿಲ್ಡಿಂಗು, ಗೋಡೆಗಳ ಮೇಲೆ ಪಾಚಿ ಕಟ್ಟಿತ್ತು, ಹಳೆ ಕಾಲದ ಬ್ರಿಟಿಷರ ಬಂಗ್ಲೆ ಇರುತ್ತಲ್ಲ ಆ ತರ ಆ ಬಿಲ್ಡಿಂಗು ಕಾಣಿಸ್ತಾ ಇತ್ತು. ಈ ಕತೆ ನನ್ನ ಬಳಿ ಬಂದಿದ್ದು ಒಂದು ವಿಚಿತ್ರ ರೀತಿಯಲ್ಲಿ. ಸೊ ಧ್ವನಿ ಅಂತೇಳಿ ಒಬ್ಬಳು ಹುಡುಗಿ, ಅವಳು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದು. ನಾನು ಒಂದು ಹಾರರ್ ಕಂಟೆಂಟ್ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ಅವಳು ನನಗೆ ಮೆಸೇಜ್ ಮಾಡಿ ಮತ್ತೆ ಫೋನ್ ನಂಬರ್ ಕೊಟ್ಟು ಈ ಒಂದು ಕಥೆನ ನನ್ನ ಮುಂದೆ ಶೇರ್ ಮಾಡ್ಕೊಂಡ್ಳು. ಸೊ ಅವಳು ಒಂದು ಹಾಸ್ಟೆಲಲ್ಲಿ ಹೋಗಿ ಸ್ಟೇ ಆಗಿದ್ಲು. ಅಲ್ಲಿ ನಡೆದಿರುವಂತಹ ಘಟನೆ, ಒಂದು ರೂಮಿಂದ ಬರುವಂತಹ ಶಬ್ದ ಯಾವ ತರ ಇತ್ತು ಅನ್ನೋದನ್ನ ನನ್ನ ಮುಂದೆ ಶೇರ್ ಮಾಡ್ಕೊಂಡು ಅದನ್ನೇ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂದ್ರೆ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. 4 ಜನ ಹುಡುಗಿರು, ಕರ್ನಾಟಕದವರವರು ಮುಂಬೈಗೆ ಓದಲಿಕ್ಕೆ ಅಂತ ಹೇಳಿ ಹೋಗ್ತಾರೆ. ಸೊ ದಿಯಾ ಅಂತೇಳಿ ಇವಳು ಮೈಸೂರಿನವಳು, ತುಂಬಾ ಜಾಣೆ ಮತ್ತು ಧೈರ್ಯವಂತ ಹುಡುಗಿ. ಇನ್ನೊಬ್ಳು ಕೀರ್ತಿ ಅಂತೇಳಿ, ಅವಳು ಉಡುಪಿನವಳು, ತುಂಬಾ ನಗು ಸ್ವಭಾವಿನ ಹುಡುಗಿ. ಇನ್ನೊಬ್ಳು ಮಂಡ್ಯದವಳು, ಅವಳ ಹೆಸರು ಸಹನಾ ಅಂತೇಳಿ, ತುಂಬಾ ಮೃದು ಸ್ವಭಾವದವಳು. ಇನ್ನೊಬ್ಳು ತುಮಕೂರಿನವಳು, ಅವಳು ತಂತ್ರಜ್ಞಾನದಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡ ಕೊಡ್ತಿದ್ಲು, ಅವಳ ಹೆಸರು ಪ್ರಿಯಾ ಅಂತೇಳಿ. ಇವ್ರು 4 ಜನ ಸ್ನೇಹಿತರು ಅಲ್ಲೊಂದು ಕಾಲೇಜ್ ಸಿಕ್ಕಿರುತ್ತೆ. ಸೊ ಆ ಒಂದು ಕಾಲೇಜಿಗೆ ಓದ್ಕೊಳ್ಳೋಣ, ನಮ್ಮ ಜೀವನ ಒಂದು ಕಟ್ಕೊಳ್ಳೋಣ ಅಂತೇಳಿ ಇವ್ರು 4 ಜನ ಸ್ನೇಹಿತರು ಸೇರ್ಕೊಂಡು ಆ ಒಂದು ಹಾಸ್ಟೆಲ್ಗೆ ಹೋಗ್ತಾರೆ. ಸೊ ಹೋಗ್ತಿರ್ಬೇಕಾದ್ರೆ ಅಲ್ಲೊಬ್ರು ವಾರ್ಡನ್ ಇರ್ತಾರೆ, ಅವ್ರ ಹೆಸರು ಮಿಸಸ್ ನಿಸಾ ಅಂತೇಳಿ. ಸೊ ಹೋಗ್ತಾರೆ, ವೆಲ್ಕಮ್ ಮಾಡ್ತಾರೆ. ಸೊ ಅವರಿಗೆ ಇಡೀ ಹಾಸ್ಟೆಲ್ ಬಗ್ಗೆ ತೋರಿಸ್ತಾರೆ ಮತ್ತು ಆ ಹಾಸ್ಟೆಲ್ ಇರುವಂತಹ ವಿಶೇಷತೆ ಬಗ್ಗೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಹಾಸ್ಟೆಲ್ ನಮ್ಗೆ ಹೀಗಿದೆ ಹಾಗಿದೆ, ಇಷ್ಟೊಂದು ಇತಿಹಾಸ ಇದೆ, ಇಷ್ಟೇ ಒಂದು ಹಳೇದಾಗಿರುವಂತಹ ಹಾಸ್ಟೆಲ್. ತುಂಬಾ ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದು ಸ್ಟೇ ಆಗಿ ಓದ್ಬಿಟ್ಟು ತಮ್ಮ ಹೆಸರನ್ನ ಚೆನ್ನಾಗಿ ಅಂದ್ರೆ ಒಂದು ಒಳ್ಳೆ ಪೊಸಿಷನ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸರಿ ಅಂತೇಳಿ ಇವರು ಕೂಡ ಇಂಪ್ರೆಸ್ ಆಗ್ತಾರೆ. ಆಮೇಲೆ ಅವ್ರು ಇನ್ನೊಂದು ರೂಲ್ಸ್ ಗಳನ್ನೆಲ್ಲ ಹೇಳ್ತಾರೆ. ಸೊ ರಾತ್ರಿ 10 ಗಂಟೆ ಮೇಲೆ ಯಾರು ಕೂಡ ಆ ಕಾರಿಡಾರ್ ತಿರುಗಾಡಬಾರ್ದು. 10 ಗಂಟೆ ಮೇಲೆ ಎಲ್ಲರೂ ಕೂಡ ಊಟ ಮಾಡ್ಬಿಟ್ಟು ರೂಮ್ ಒಳಗೆ ಇರಬೇಕು, ಯಾರು ಕೂಡ ಹೊರಗಡೆ ಬರಬಾರ್ದು. 307 ಒಂದು ರೂಮ್ ಇದೆ, ಅದನ್ನ ನಾವು ಸ್ಟೋರ್ ರೂಮ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದೀವಿ. ಬಟ್ ಯಾರು ಕೂಡ ಆಚೆ ಬಂದು ಆ ರೂಮ್ ಮುಂದೆ ನೋಡಬಾರ್ದು ಮತ್ತೆ ತಿರುಗಾಡಬಾರ್ದು ಅಂತೇಳಿ ಆ ರೂಲ್ಸ್ ಅನ್ನ ಹಾಕ್ತಾರೆ. ಸರಿ ಅಂತೇಳಿ ಇವರು ಕೂಡ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಇವ್ 4 ಜನ, ಇಬ್ರು ಬೇರೆ ರೂಮ್ಗೆ ಮತ್ತೆ ಇನ್ನ ಇಬ್ರು ಬೇರೆ ರೂಮ್ಗೆ ಹೋಗಿ ಸೆಟ್ಲ್ ಆಗ್ತಾರೆ. ಸೊ ಅಲ್ಲಿ ಆರಾಮಾಗಿ ಕೂತಿರ್ತಾರೆ. ಆಮೇಲೆ ಇವ್ರೇನು ಊಟಕ್ಕೆ ಬರ್ತಾರಲ್ಲ ಅವಾಗ ಅಲ್ಲಿರುವಂತಹ ಜೂನಿಯರ್ಸ್ ಸೀನಿಯರ್ಸ್ ಬಂದು ಏನ್ ಮಾಡ್ತಾರೆ, ಸೊ ಇವ್ರೇನು ಅಪ್ರೋಚ್ ಆಗ್ತಾರೆ. ಸೊ ನಿಮ್ಗೆ ಮಿಸಸ್ ದೇಸಾಯಿ ಅವ್ರು ಏನ್ ಹೇಳಿದ್ರು, ರೂಲ್ಸ್ ಗಳನ್ನೆಲ್ಲ ಹೇಳಿದ್ರ ಅಂತ ಹೇಳ್ತಾರೆ. ಹೌದು, ನನಗೆಲ್ಲ ರೂಲ್ಸ್ ಗಳನ್ನೆಲ್ಲ ಹೇಳಿದ್ರು. ಸೊ ಆ ರೂಲ್ಸ್ ಗಳು ಏನಿತ್ತು ಅಂತ ಹೇಳಿದ್ರೆ, ಹೌದು ರೂಲ್ಸ್ ಅಂದ್ರೆ 10 ಗಂಟೆ ಮೇಲೆ ಯಾರು ಕೂಡ ಈ ಕಾರಿಡಾರ್ ತಿರುಗಾಡಬಾರ್ದು. ಆಮೇಲೆ 307 ರೂಮ್ ಇದೆ, ಅದು ಸ್ಟೋರ್ ರೂಮ್ ಆಗಿದೆ, ಅಲ್ಲಿ ಯಾರು ಕೂಡ ಹೋಗ್ಬಾರ್ದು ಅಂತ ಹೇಳಿದ್ರು. ಸೊ ಅವಾಗ ಅಲ್ಲಿರುವಂತಹ ಸೀನಿಯರು, ಅವಳ ಹೆಸರು ಆಶಾ ಅಂತೇಳಿ, ಅವಳೊಂದು ಮಾತಾಡ್ತಾಳೆ. ಏನಂದ್ರೆ 2008ರಲ್ಲಿ ಆ ರೂಮ್ ಅಲ್ಲಿ ಒಂದು ಭಯಾನಕ ಆಗಿರುವಂತಹ ಇನ್ಸಿಡೆಂಟ್ ಹೇಳಿತು. ಒಬ್ಬಳು ಹುಡುಗಿ ಅಂತ ಹೇಳಿತು. ಸೊ ಅವಳಿಗೆ ಏನೋ ಆಗ್ಬಾರ್ದಂತಹ ಒಂದು ಆಯ್ತು, ಅವಳು ದೆವ್ವವಾಗಿ ಕನ್ವರ್ಟ್ ಆಗಿದ್ದಾಳೆ. ಸೊ ಅದರಿಂದ ಆ ಒಂದು ರೂಮ್ಗೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಇವ್ರು 4 ಜನ ಕೇಳಿಸ್ಕೊಂಡ್ಬಿಟ್ಟು ನಗುತ್ತಾರೆ. ಸೊ ಇವಳಂತ ಕತೆ ಕಟ್ಟಿ ಹೇಳ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಮೊದಲನೇ ದಿನ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ, ಏನು ಕೂಡ ಅಷ್ಟೊಂದು ಇವ್ರಿಗೆ ಏನು ಕೂಡ ಅನ್ಸೋದೇ ಇಲ್ಲ. ಸೊ ಹೊಸ ಜಾಗ, ಹೊಸ ಜನ, ಹೊಸ ನೀರು, ಹೊಸ ಹಾಸ್ಟೆಲು, ಹೊಸ ರೂಮು. ಸೊ ಆದ್ರಿಂದ ಅದೆಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಸೊ ಮೊದಲನೇ ದಿನ ಈ ಧ್ವನಿ ಮತ್ತು ಸಹನ ಒಂದು ರೂಮಲ್ಲಿ ಮಲ್ಕೊಂಡಿರ್ತಾರೆ. ಸೊ ಅವಾಗ ಇವ್ರಿಗೆ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ರಾತ್ರಿ 3:07ಕ್ಕೆ ಈ ಧ್ವನಿ ಎದ್ದೇಳ್ಬಿಟ್ಟು ಏನೋ ಒಂದು ಶಬ್ದ ಕೇಳಿಸ್ತಾ ಇರುತ್ತೆ. ಯಾರೋ ಇವ್ರ ಹತ್ರ ಬರ್ತಾ ಇರೋದು ಮತ್ತೆ ಯಾರೋ ಅಳ್ತಿರುವಂತ ಶಬ್ದ ಕೇಳಿಸುತ್ತೆ. ಸೊ ಧ್ವನಿ ಎದ್ಬಿಟ್ಟು ನೋಡ್ತಾಳೆ, ಅಕ್ಕಪಕ್ಕ ಯಾರು ಕೂಡ ಕಾಣಿಸೋದಿಲ್ಲ. ಆಮೇಲೆ ಆ ಧ್ವನಿ ಶಬ್ದ ಇವ್ರಿಗೆ ಕೇಳಿಸ್ತಾ ಇರುತ್ತೆ. ಮತ್ತೆ ಇವಳು ಏನ್ ಮಾಡ್ತಾಳೆ, ಆ ಸಹನನ ಎಬ್ಬಿಸ್ತಾಳೆ. ಎಬ್ಬಿಸ್ಬಿಟ್ಟು ಕೇಳಿಸ್ತಾಳೆ, ಇಲ್ಲ ಇದೊಂದು ಧ್ವನಿ ಕೇಳಿಸ್ತಾ ಇದೆಯಾ ನಿನ್ಗೆ,
ಸೊ ನಮ್ಮ ರೂಮ್ ಹತ್ರ ಬರ್ತಾ ಇದೆ, ಯಾರು ಅಳ್ತಾ ಇದ್ದಾರೆ ಅನ್ನೋ ಒಂದು ಧ್ವನಿ ಕೇಳಿಸ್ತಾ ಇದೆಯಲ್ಲ, ನಿನ್ ಕೇಳಿಸ್ತಾ ನನಗೂ ಕೂಡ ಕೇಳಿಸ್ತಿದೆ, ಯಾರು ಇರ್ಬೋದು ಹಾಗೆ ಹೀಗೆ ಅಂತ ವಿಚಾರ ಮಾಡ್ಬಿಟ್ಟು ಸ್ವಲ್ಪ ಧೈರ್ಯ ಮಾಡ್ಬಿಟ್ಟು ಆ ಒಂದು ಡೋರನ್ನು ಓಪನ್ ಮಾಡ್ತಾರೆ. ಸೊ ಓಪನ್ ಮಾಡಿದ ತಕ್ಷಣ ಅವರಿಗೆ ಯಾರು ಒಂದು ಧ್ವನಿನೂ ಕೇಳಿಸೋದಿಲ್ಲ, ಮತ್ತು ಅಲ್ಲಿ ಯಾರು ಕೂಡ ಇರೋದಿಲ್ಲ. ಒಂದು ಹಳೆ ಬಲ್ಬು ಮಿಣ ಮಿಣ ಅಂತೇಳಿ ಹೊಳಿತಾ ಇರತ್ತೆ, ಅದನ್ನ ಬಿಟ್ಟರೆ ಬೇರೆ ಯಾರು ಕೂಡ ಇರೋದಿಲ್ಲ. ಮತ್ತೆ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ. ಸೊ ಮಾರನೇ ದಿನ ಬೆಳಗ್ಗೆ ಈ ಸಹನ ಏನ್ ಮಾಡ್ತಾಳಪ್ಪ ಅಂದ್ರೆ ಸುಮ್ಮನೆ ಮಲ್ಕೊಂಡಿರ್ತಾಳೆ. ಆಮೇಲೆ ಕಾಲೇಜಿಗೆ ಹಾಗೆ ಎದ್ದೋಗ್ತಾಳೆ. ಈ ಕೀರ್ತಿ ಅನ್ನೋಳಿಗೆ ಯಾವ ತರ ಅನುಭವ ಆಗುತ್ತಂದ್ರೆ, ಇವಳು ಸ್ನಾನ ಮುಗಿಸ್ಕೊಂಡು ಡ್ರೆಸ್ ಹಾಕೊಂಡು ಹೊರಗೆ ಬರ್ತಿರ್ಬೇಕಾದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಅವಳ ತಲೆಯನ್ನು ಒಣಗಿಸ್ತಾ ಇರ್ಬೇಕಾದ್ರೆ ಅವಳಿಗೊಂದು ಅನುಭವ ಆಗುತ್ತೆ. ಯಾವ ತರ ಅನುಭವ ಅಂದ್ರೆ, ಅವಳ ಕನ್ನಡಿ ಒಳಗೆ ಯಾರೋ ಅಪರಿಚಿತ ವ್ಯಕ್ತಿ, ಯಾವುದೋ ಒಂದು ಹೆಂಗಸು ಬಿಳಿ ಆಕೃತಿ ತಲೆ ಮುಂದೆ ಕೂದಲವನ್ನು ಬಿಟ್ಕೊಂಡು ಆ ಒಂದು ಫೇಸ್ ಆ ಒಂದು ಕನ್ನಡಿ ಒಳಗೆ ಕಾಣಿಸುತ್ತಂತೆ ಅವಳಿಗೆ. ಸೊ ಕಾಣಿಸಲ್ಲ, ಅವಳು ತುಂಬಾ ಭಯ ಪಡ್ತಾಳೆ, ತುಂಬಾ ಹೆದರ್ತಾಳೆ. ಅದನ್ನು ಕೂಡ ಅಲ್ಲಿಂದ ಓಡ್ ಬರ್ತಾಳೆ. ಆಮೇಲೆ ಈ ಪ್ರಿಯಾ ಹತ್ರ ಹೇಳ್ಕೊತಾಳೆ, ಸೊ ಈ ತರ ನನ್ಗೆ ಇನ್ಸಿಡೆಂಟ್ ಆಯ್ತು. ಆಮೇಲೆ ಸಹನಾ ಮತ್ತು ಧನಿನು ಕೂಡ ನನಗೆ ಈ ತರ ಹೇಳಿದ್ರು ರಾತ್ರಿ ಹೊತ್ತು, ಇಲ್ಲ ಕಡೆ ನಿಮ್ಗೆ ಹೊಸ ಜಾಗ ಇದೆಯಲ್ಲ, ಆದ್ರಿಂದ ನಿಮ್ಗೆ ಈ ತರ ಅನುಭವ ಆಗಿದೆ, ಸೊ ಇದೆಲ್ಲ ತಲೆಕೆಡಿಸ್ಕೊಬೇಡಿ, ನಾಳೆ ಎಲ್ಲ ಕೂಡ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ರೆ ಒಂದು ದಿನ ಏನಾಗುತ್ತೆ, ಈ ಪ್ರಿಯಾನೊಳಗೂ ಕೂಡ ಒಂದಿನ ಶಾಕ್ ಆಗಿರುತ್ತೆ. ಏನಂದ್ರೆ, ಒಂದು ದಿನ ಸುಮ್ಮನೆ ಇವಳು ಮಲಗಿರ್ಬೇಕಾದ್ರೆ ರಾತ್ರಿ ಹೊತ್ತು ಯಾರೋ ನಡೆದುಕೊಂಡು ಬರ್ತಾ ಇದ್ದಾರೆ ಇವಳ ರೂಮ್ ಅಪೋಸಿಟ್ ಅಂತೇಳಿ ಒಂದು ಫೀಲ್ ಆಗುತ್ತೆ. ಸೊ ಅವಳು ಎದ್ದು ಬಿಟ್ಟು ಆ ಒಂದು ಹೊರಗಡೆ ನೋಡಿದಾಗ ಯಾವುದೋ ಒಂದು ಬಿಳಿ ಆಕೃತಿ ನಡೆದುಕೊಂಡು ಬರ್ತಾ ಇರೋ ಹಾಗೆ ಇವಳು ಕಾಣಿಸುತ್ತೆ. ವಾಪಸ್ ಕಣ್ಣಿಂಗ್ ಒರೆಸ್ಬಿಟ್ಟು ನೋಡ್ತಾಳೆ, ಯಾವುದೇ ತರದ ಏನು ಕೂಡ ಕಾಣಿಸುತ್ತಿಲ್ಲ. ಸೊ ಅದೇ ದಿನ 3:07ಕ್ಕೆ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ ರಮೇಶ್ ಕೂಡ ಒಂದು ಮಾನಿಟರ್ ಮುಂದೆ ಕೂತ್ಕೊಂಡು ಕ್ಯಾಮ್ರಾವನ್ನು ವಾಚ್ ಮಾಡ್ತಿರ್ತಾನೆ. ಸೊ ಆ ಕ್ಯಾಮ್ರಾ ಒಳಗೆ ಸರಿಯಾಗಿರುತ್ತೆ ಏನಂದ್ರೆ, ಒಂದು ಬಿಳಿ ಆಕೃತಿ 307 ಆ ರೂಮ್ ಅಪೋಸಿಟ್ ಮುಂದೆನೆ ನಡೆದುಕೊಂಡು ಬರ್ತಾ ಇರತ್ತೆ. ಸೊ ಆ ಒಂದು ಆಕೃತಿ ಆ ಒಂದು ಕಾರಿಡಾರ್ ಇರುತ್ತಲ್ಲ, ಆ ಒಂದು ಭೂಮಿ ಮೇಲೇನೂ ಇಲ್ಲ, ಮತ್ತೆ ಆಗ ಫುಲ್ ಮೇಲೂ ಕೂಡ ಇಲ್ಲ, ಸೆಂಟ್ರಲ್ಲಿ ಅದು ನಡೆದುಕೊಂಡು ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅವನೇನ್ ಮಾಡ್ತಾನೆ, ಆ ಚೇರಿಂದ ತೆಳಗೆ ಬೀಳ್ತಾನೆ. ಮತ್ತೆ ವಾಪಸ್ ಎದ್ದು ನೋಡ್ಬೇಕಾದ್ರೆ ಆ ಒಂದು ಆಕೃತಿ ಕಾಣಿಸೋದಿಲ್ಲ. ಮಾರನೇ ದಿನ ಈ ಪ್ರಿಯಾನವಳು ಏನ್ ಮಾಡ್ತಾಳೆ, ಸೊ ಇದು ನಿಜನಾ ಸುಳ್ಳ ಅಥವಾ ನನ್ನ ಭ್ರಮೆನಾ ಅಂತೇಳಿ ಆ ಒಂದು ಕನ್ಫರ್ಮ್ ಮಾಡ್ಕೊಳಕ್ ಅವಳೇನ್ ಮಾಡ್ತಾಳೆ, ಆ ಸೆಕ್ಯೂರಿಟಿ ಗಾರ್ಡ್ ಇರುವಂತಹ ರೂಮಿಗೆ ಬಂದು ಅವಳು ನೋಡ್ತಾಳೆ, ಕ್ಯಾಮರಾವನ್ನ ರಿಪೀಟ್ ಮಾಡ್ಬಿಟ್ಟು ನೋಡ್ತಾಳೆ. ಸೊ ಅವಾಗ ಅವಳಿಗೆ ಕನ್ಫರ್ಮ್ ಆಗುತ್ತೆ, ರಾತ್ರಿ ಹೊತ್ತು ಒಂದು ಬಿಳಿ ಆಕೃತಿ, ಒಂದು ಬಿಳಿ ಹೆಂಗಸು ಈ ಒಂದು ಕಾರಿಡಾರ್ ಅಲ್ಲಿ ಅಡ್ಡಾಡ್ತಾ ಇದ್ಲು. ಸೊ ಅವಳ ಕಾಲು ಕೂಡ ಭೂಮಿ ಮೇಲೆ ತಾಕ್ತಾ ಇರಲಿಲ್ಲ. ಸೊ ಆ ತರ ಅಡ್ಡಾಡೋದನ್ನ ನೋಡ್ತಾಳೆ. ಸೊ ಇವಳಿಗೆ ಕನ್ಫರ್ಮ್ ಆಗುತ್ತೆ, ಸೊ ಈ ರೂಮ್ ಅಲ್ಲಿ ಏನೋ ಒಂದು ಇದೆ, ಬಟ್ ಅದು ನಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅಂತ ಅವಳಿಗೂ ಕೂಡ ಗೊತ್ತಾಗತ್ತೆ. ಸೊ ಅವಾಗ 4 ಜನ ಪ್ಲಾನ್ ಅನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ, ಒಂದು ರೂಮ್ ಅಲ್ಲಿ 4 ಜನ ಸುಮ್ಮನೆ ಮಲ್ಕೊಂಡಿರ್ತಾರೆ. ಬಟ್ 4 ಜನಕ್ಕೂ ಕೂಡ ನಿದ್ದೆ ಬರ್ತಾ ಇರಲ್ಲ. ಆದ್ರೂ ಕೂಡ ಅವ್ರು 4 ಜನ ಸುಮ್ಮನೆ ಆ ರೂಮ್ ಅಲ್ಲಿ ಇರ್ತಾರೆ. ಸೊ ಹಾಗೆ ಇರ್ತಿರ್ಬೇಕಾದ್ರೆ ಈ ಧ್ವನಿ ಏನ್ ಮಾಡ್ತಾಳೆ, ಸ್ವಲ್ಪ ಜರ್ನಲಿಸಂ ಕೂಡ ತುಂಬಾ ಆಸಕ್ತಿ ಇರೋದ್ರಿಂದ ಇವಳೇನ್ ಮಾಡ್ತಾಳೆ, ಬೆಳಗ್ಗೆ ಎದ್ಬಿಟ್ಟು ಅವಳ ಲೈಬ್ರರಿ ಏನ್ ಇರತ್ತಲ್ಲ ಅವ್ರ ಕಾಲೇಜಲ್ಲಿ, ಸೊ ಅಲ್ಲಿ ಹಳೆ ಪತ್ರಿಕೆ ಏನಿರುತ್ತಲ್ಲ ಅದನ್ನ ರಿಸರ್ಚ್ ಮಾಡ್ತಾಳೆ. ಸೊ ಈ ಒಂದು ಹಾಸ್ಟೆಲ್ ಬಗ್ಗೆ ಏನಾದ್ರು ಇರ್ಬೋದಾ ಅಂತ. ಸೊ ಅವಾಗ ಅವಳಿಗೆ ಒಂದು ಪತ್ರಿಕೆ ಸಿಗುತ್ತೆ. 2008ರಲ್ಲಿ ಈ ಒಂದು ಚರ್ಚ್ ರೈಟ್ ಅಲ್ಲಿರುವಂತಹ ಹಾಸ್ಟೆಲ್ಸ್ಗೆ ಲಕ್ಷ್ಮಿ ಮಹಿಳಾ ಹಾಸ್ಟೆಲ್ನಲ್ಲಿ ಒಬ್ಳು ಒಬ್ಳು ಹುಡುಗಿ ತೀರ್ಕೊಂಡಿದ್ಲು. ಸೊ ಅದು ಯಾವ ತರ ತೀರ್ಕೊಂಡಿದ್ಲು ಅಂದ್ರೆ, ವಿಚಿತ್ರವಾಗಿ ತೀರ್ಕೊಂಡಿದ್ಲು. ಮತ್ತೆ 307 ಆ ರೂಮ್ ನಂಬರ್ ಆಗಿತ್ತು. ಅಲ್ಲಿರುವಂತ ವಾರ್ಡನ್ ಹೆಸರು ಸಾವಿತ್ರಿ ಬಾಂಬೆ ಅಂತ ಹೇಳಿ. ಸೊ ಅಷ್ಟೇ ಇರತ್ತೆ, ಬಟ್ ಮುಂದೆ ಏನು ಕೂಡ ಇರೋದಿಲ್ಲ. ಸೊ ಅವಳೇನ್ ಮಾಡ್ತಾಳೆ, ಈ ಸಾವಿತ್ರಿ ಬಾಂಬೆ ಎಲ್ಲಿದ್ದಾಳೆ ಅಂತೇಳಿ ಅವಳನ್ನ ಹುಡುಕೊಂಡು ಹೋಗ್ತಾಳೆ. ಸೊ ಅವಳು ಎಲ್ಲಿರ್ಬೋದು ಅಂತ ಹುಡ್ಕೊಂಡು ಹೋದಾಕ್ರ ಆ ಒಂದು ಮುಂಬೈ ಜಾಗದಿಂದ ಹೊರವಲಯದಲ್ಲಿ ಒಂದು ಚಿಕ್ಕ ಒಂದು ಇರುವಂತಹ ನಗರದಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾಳೆ. ಸೊ ಅವಳ ಹತ್ರ ಹೋಗ್ತಾಳೆ. ಆಮೇಲೆ ಅಲ್ಲಿ ಅವಳನ್ನೇ ಭೇಟಿ ಆಗ್ತಾಳೆ. ಸೊ ಕೇಳ್ತಾಳೆ, ಇಲ್ಲ ನಾನು ಈ ಲಕ್ಷ್ಮಿ ಮಹಿಳಾ ಹಾಸ್ಟೆಲಿಂದ ಬಂದಿರೋದು. ಆ ಒಂದು ಸಾವಿತ್ರಿ ಮುಖದಲ್ಲಿ ಭಾವನೆ ಬದಲಾಗುತ್ತೆ. ಅವ್ಳು ಹೇಳ್ತಾಳೆ, ನೀನು 307 ರೂಮ್ ನಂಬರ್ ಅಲ್ಲಿ ಇಲ್ವಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾನು ಆ ರೂಮಲ್ಲಿ ಇಲ್ಲ, ನಾನು ಬೇರೆ ರೂಮಲ್ಲಿ ಇದ್ದೀನಿ. ಇಲ್ಲ, ನೀವ್ ಯಾಕೆ ಆ ಒಂದು ರೂಮ್ ಬಗ್ಗೆ ಜಾಸ್ತಿ ಅಷ್ಟೊಂದು ಹೇಳ್ತಾ ಇದ್ದೀರಾ, ಏನಾಯ್ತು, ಅದು ರೂಮ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತೇಳಿ. ಸೊ ಅವಾಗ ಅವಳು ಹೇಳ್ತಾಳೆ, ಹೌದು, ಆ ರೂಮಲ್ಲಿ ಒಬ್ಳು ಹುಡುಗಿ ಇದ್ಲು. ಅವಳ ಹೆಸರು ಮಾಯಾ ಶರ್ಮಾ ಅಂತೇಳಿ, ತುಂಬಾ ಒಳ್ಳೆ ಹುಡುಗಿ, ಲಕ್ನೋದಿಂದ ಬಂದಿದ್ಲು. ಸೊ ಅವಳಿಗೆ ಏನು ಕೂಡ ಗೊತ್ತಿರ್ಲಿಲ್ಲ, ಒಬ್ಬಂದೇ ಆಗಿದ್ಲು. ಬಟ್ ಅವಳಿಗೆ ಯಾರೋ ತುಂಬಾ ಕಾಡಿಸ್ತಾ ಇದ್ರು, ಯಾರು ತುಂಬಾ ನೋವು ಪಡ್ತಾ ಇದ್ರು ಅಂತ ಹೇಳ್ತಾ ಇದ್ಲು. ಬಟ್ ಅನಾಚುಕೆಯಾಗಿ ಅವಳು ಹೃದಯಘಾತದಿಂದ ತೀರ್ಕೊಂಡ್ಬಿಟ್ಲು. ಅದು ಯಾವ ತರ ತೀರ್ಕೊಂಡ್ಲು ಅಂತ ಗೊತ್ತಿಲ್ಲ, ಬಟ್ ರಿಪೋರ್ಟ್ ಮಾತ್ರ ಬಂದಿದ್ದು ಹೃದಯಘಾತದಿಂದ ತೀರ್ಕೊಂಡ್ಲು ಅಂತೇಳಿ. ಸೊ ಇಷ್ಟನ್ನೆಲ್ಲ ಕೇಳ್ಬಿಟ್ಟು ಆಮೇಲೆ ಅವಳು ಇನ್ನೊಂದು ಮಾತಾಡ್ತಾರೆ. ಸೊ ನಿಮಗೆ ಒಂದು ಮಾತು ಹೇಳ್ತೀನಿ, ಮನ್ಸಿಗೆ ತಗೋಬೇಡ ಅಂತ ಹೇಳ್ತಾನೆ. ಇಲ್ಲ ಹೇಳಿ ಅಂತ ಅಂದಕ್ರ
ಅವ್ರು ಹೇಳೋದು ಒಂದೇ ಮಾತು, ಆ ಒಂದು ಹಾಸ್ಟೆಲ್ ಇರೋಕ್ಕೆ ಹೋಗ್ಬೇಡಿ, ಅಲ್ಲಿಂದ ಬೇಗ ಬಂದ್ಬಿಡಿ. ಯಾಕಂದ್ರೆ ನಾನು ಆ ಹಾಸ್ಟೆಲ್ ಬಿಟ್ಟು ಬಂದ ಮೇಲೂ ಕೂಡ ಅಲ್ಲಿರುವಂತಹ ಹುಡುಗಿರು ಕೆಲವೊಬ್ರು ಇನ್ನೂ ಕೂಡ ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ನಿಮ್ಗೂ ಕೂಡ ಅದೇ ಪರಿಸ್ಥಿತಿ ಬರ್ಬೋದು, ಆ ಒಂದು ಹಾಸ್ಟೆಲ್ ಇರಬೇಡಿ ಅಂತ ಹೇಳ್ತಾಳೆ. ಸೊ ಸರಿ ಅಂತೇಳಿ ಈ ಧ್ವನಿ ಏನ್ ಮಾಡ್ತಾಳೆ, ವಾಪಸ್ ಹಾಸ್ಟೆಲಿಗೆ ಬರ್ತಾಳೆ. ಸೊ 4 ಜನ ಡಿಸ್ಕಸ್ ಮಾಡ್ತಾರೆ, ಇಲ್ಲ ಈ 307 ಈ ರೂಮಲ್ಲಿ ಏನೋ ಒಂದು ವಿಶೇಷತೆ ಇದೆ. ಸೊ ಆ ಒಂದು ಮೇಡಮ್ ಹೇಳಿದ ಪ್ರಕಾರ ಇದ್ರೊಳಗೆ ಏನೋ ಇದೆ ಅಂತೇಳಿ ಇವ್ರೇನ್ ಮಾಡ್ತಾರೆ, ರಾತ್ರಿ ಹೊತ್ತು 4 ಜನ ಪ್ಲಾನ್ ಅನ್ನ ಮಾಡ್ಕೊಂಡು ಆ ಒಂದು ರೂಮ್ ಕಡೆ ಹೋಗ್ತಾರೆ. ಈ ಮಿಸಸ್ ದೇಸಾಯಿ ಅನ್ನೋರು ರೂಮ್ ಬಾಗ್ಲನ್ನ ಹಾಕೊಂಡು ಮಲ್ಕೊಂಡಿರ್ತಾರೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ತೂಕಾಡಿಸ್ತಾ ಇರ್ತಾನೆ, ಅವನಿಗೆ ಎಷ್ಟು ಗಮನಕ್ಕೆ ಬರೋದಿಲ್ಲ. 4 ಜನ ಹೋಗ್ತಾರೆ, ರಾತ್ರಿ 2:30 ಆಗಿರುತ್ತೆ. ಆ ಒಂದು ಡೋರ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ, ಬಟ್ ಅಲ್ಲಿ ಲಾಕ್ ಹಾಕಿರ್ತಾರೆ. ಸೊ ಆ ಲಾಕನ್ನ ಈ ಕೀರ್ತಿ ಅನ್ನೋರು ಏನ್ ಮಾಡ್ತಾಳೆ, ಪಿನ್ ಹಾಕೊಂಡಿರ್ತಾಳೆ, ಅದನ್ನ ಒಂದು ಹಾಕ್ಬಿಟ್ಟು ಓಪನ್ ಮಾಡ್ತಾಳೆ. ಸೊ ಓಪನ್ ಮಾಡಿದಾಗ ಆ ಒಂದು ರೂಮಿಂದ ತಂಪಾಗಿರುವಂತಹ ಗಾಳಿ ಬರುತ್ತೆ, ಸ್ವಲ್ಪ ಮಣ್ಣಿನ ತೇವದ ವಾಸನೆ ಬರ್ತಾ ಇರುತ್ತೆ. ಸೊ ಓಪನ್ ಮಾಡ್ತಾರೆ, ಆಮೇಲೆ ಪ್ರಿಯಾ ಟಾರ್ಚ್ ಆನ್ ಮಾಡ್ಕೊಂಡು ಒಳಗಡೆ ಹುಡುಕಾಡ್ತಾರೆ. ಸೊ ಸ್ವಲ್ಪ ಹೊತ್ತೆಲ್ಲ ಹುಡುಕಾಡಾದ್ಮೇಲೆ ಅವ್ರಿಗೊಂದು ಡೈರಿ ಸಿಗುತ್ತೆ. ಆ ಡೈರಿ ಒಳಗೆ ಬರ್ದಿರ್ತಾರೆ ಮಾಯಾ ಶರ್ಮಾ ಅಂತೇಳಿ. ಸೊ ಅವ್ರು 2008ಕ್ಕೆ ಆ ಒಂದು ರೂಮಲ್ಲಿ ಇದ್ಲು ಅಂತೇಳಿ. ಸೊ ಆ ಡೈರಿಯೆಲ್ಲ ಓಪನ್ ಮಾಡಿದಾಗ ಸೊ ಅವಳಿಗೆ ಎಲ್ಲೋ ಕಾಣಿಸುತ್ತೆ ಅಂದ್ರೆ 307, ಬರೀ 307 307 ಆ ಡೈರಿ ಒಳಗೆ ಸಿಕ್ಕಾಪಟ್ಟೆ ಬರ್ದಿರ್ತಾರೆ. ಸೊ ಇದನ್ನೆಲ್ಲ ಯಾಕೆ ಬರ್ದಿರ್ಬೋದು ಅಂತ ಹಾಗೆ ಪೇಜ್ನೆಲ್ಲ ತಿರ್ಗಿಸಿರ್ಬೇಕಾದ್ರೆ ಅವಳೊಂದು ಭಯಾನಕವಾಗಿರುವಂತಹ ಸತ್ಯವನ್ನ ಬರ್ದಿರ್ತಾಳೆ. ಏನಂದ್ರೆ, ನಾನು ಈ 2008ರಲ್ಲಿ ಈ ಒಂದು ರೂಮಲ್ಲಿದ್ದೆ, ನಾನು ಒಬ್ಬಂಟಿಯಾಗಿದ್ದೆ, ನನ್ನ ನೋವನ್ನ ನಾನು ಯಾರ ಮುಂದಿನಷ್ಟು ಶೇರ್ ಮಾಡ್ಕೊತಾ ಇರಲಿಲ್ಲ. ಬಟ್ ಒಂದು ದಿನ ಇಲ್ಲಿರುವಂತಹ ಮ್ಯಾನೇಜರ್, ಅವನ ಹೆಸರು ರಮೇಶ್ ಅಂತ ಹೇಳಿ, ಅವನು ನನಗೆ ತುಂಬಾ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ, ತುಂಬಾ ಸಮಸ್ಯೆ ಮಾಡ್ತಾ ಇದ್ದ. ಸೊ ನಾನು ಏನೇ ಒಂದು ಬೇರೆಯವ್ರ ಮುಂದೆ ಹೇಳಕ್ ಹೋಗ್ತೀನಿ ಅದನ್ನು ಕೂಡ ಅದೆಲ್ಲ ಸುಳ್ಳು ಅನ್ನೋ ತರ ನನಗೆ ಪ್ರೂವ್ ಮಾಡ್ತಾ ಇದ್ದ, ನನಗೆ ಸಿಕ್ಕಾಪಟ್ಟೆ ನೋವನ್ನು ಕೊಡ್ತಾ ಇದ್ದ. ಸೊ ಈ ಮಿಸಸ್ ದೇಸಾಯಿ ಅವ್ರಿಗೂ ಕೂಡ ಗೊತ್ತಿತ್ತು, ಅವರು ಕೂಡ ಏನು ಮಾಡ್ತಾ ಇರ್ಲಿಲ್ಲ, ಬಟ್ ನನಗೆ ಅವ್ನು ತುಂಬಾ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳ್ತಾಳೆ. ಸೊ ಒಂದು ದಿನ ಆ ಒಂದು ಚಿತ್ರ ಹಿಂಸೆಯನ್ನು ತಾಳಾಡ್ದೆ ನಾನು ಸೂಸೈಡ್ ಮಾಡ್ಕೊಂಡು ಸಾತಿದ್ದೀನಿ ಹಾಗೆ ಹೀಗೆ ಅಂತೇಳಿ ಆ ಒಂದು ಡೈರಿಯಲ್ಲಿ ಬರ್ದಿರ್ತಾರೆ. ಸೊ ಅದನ್ನೆಲ್ಲ ತಗೊಂಡ್ಬಿಟ್ಟು ಇವ್ರು 4 ಜನ ಏನ್ ಮಾಡ್ತಾರೆ, ಇವಳನ್ನ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಏನ್ ಮಾಡ್ತಾರೆ, ಆ ಒಂದು ಡೈರಿನ ತಗೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತೆ. ಹೋಗ್ಬಿಟ್ಟು ಪೊಲೀಸರ ಮುಂದೆ ಹೇಳ್ತಾರೆ, ಇಲ್ಲ ಈ ತರ ಒಂದು ಇನ್ಸಿಡೆಂಟ್ 2008ರಲ್ಲಿ ನಡೆದಿತ್ತು, ಆ ಹುಡುಗಿ ತೀರ್ಕೊಂಡಿದ್ದಾಳೆ, ಬಟ್ ಆ ಡೈರಿ ಒಳಗೆ ಈ ತರ ಮ್ಯಾನೇಜರ್ ರಮೇಶನ ಹೆಸರು ಬರ್ದಿದ್ದಾಳೆ ಅಂತ ಹೇಳ್ದ. ಸರಿ ಅಂತೇಳಿ ಆ ಒಂದು ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಾಗ 2009ಕ್ಕೆ ಆ ರಮೇಶ್ ಅನ್ನೋನು ಆ ಒಂದು ಹಾಸ್ಟೆಲಿಂದ ರಿಸೈನ್ ಮಾಡಿ ಹೋಗಿದ್ದ, ಮತ್ತು ಅವನನ್ನು ಹಿಡ್ಬಿಟ್ಟು ಪೊಲೀಸರಿಗೆ ಕೊಡ್ತಾರೆ. ಸೊ ಇವ್ರು 4 ಜನ ಏನ್ ಅನ್ಕೊಂತಾರೆ, ಇಲ್ಲ ಈ ಮಾಯಾಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ, ಇನ್ಮೇಲೆ ಈ ರೂಮ್ ಬಗ್ಗೆ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ. ಆಮೇಲೆ ಪೊಲೀಸರು ಈ ಮಿಸಸ್ ದೇಸಾಯಿ ಅವ್ರನ್ನು ಕೂಡ ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ. ಆಮೇಲೆ ಈ 307 ರೂಮನ್ನ ಸೀಲ್ ಮಾಡ್ತಾರೆ, ಯಾರು ಕೂಡ ಹೋಗುವಾಗಿಲ್ಲ ಹಾಗೆ ಹೇಗೆ ಅಂತ. ಸರಿ ಅಂತೇಳಿ ಒಂದು ಸ್ವಲ್ಪ ದಿನ ಕಳೆಯುತ್ತೆ, ಒಂದು 3 ತಿಂಗಳು ಕಳೆಯುತ್ತೆ. ಕಳೆದಾದ್ಮೇಲೆ ಈ ಧ್ವನಿ ಅನ್ನೋಳು ಒಂದು ಕಾಲೇಜಿಂದ ಸ್ವಲ್ಪ ಲೇಟ್ ಆಗಿ ಬರ್ತಾಳೆ, ರಾತ್ರಿ 10:30 11 ಆಗಿತ್ತು. ಅವಾಗ ಲಿಫ್ಟ್ ಅನ್ನ ಹತ್ಕೊಂಡು ಮೇಲೆ ಬರ್ತಿರ್ಬೇಕಾದ್ರೆ ಲಿಫ್ಟ್ ಸಡನ್ಲಿ 3ನೇ ಫ್ಲೋರ್ಗೆ ನಿಂತ್ಕೊಂಡ್ಬಿಡುತ್ತೆ. ಬಟ್ ಇವ್ರು ಹೋಗ್ಬೇಕಾಗಿರೋದು 4ನೇ ಫ್ಲೋರ್ಗೆ. 3ನೇ ಫ್ಲೋರ್ಗೆ ನಿಂತ್ಕೊಂಡ್ಬಿಡುತ್ತೆ. ಅಲ್ಲೇ ಆ ಲಿಫ್ಟ್ ಓಪನ್ ಆದ ತಕ್ಷಣ ಅವಳಿಗೆ ಕಾಣಿಸಿದ್ರೆ 307 ರೂಮ್ ನಂಬರ್. ಸೊ ಕಾಣಿಸುತ್ತೆ, ಅವಳು ಅನ್ಕೋತಾಳೆ, ಇಲ್ಲ ಈ ರೂಮಿಂದ ಯಾಕೆ ಬೆಳಕು ಬರ್ತಾ ಇದೆ, ಈ ರೂಮಿಗೆ ಇರುವಂತಹ ಮಾಯಾ ಶರ್ಮಾ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಿಸಿದ್ವಲ್ಲ ನಾವು, ಅವಳಿಗೆ ನ್ಯಾಯ ಕೊಡಿಸಿದ್ವಲ್ಲ, ಆದ್ರೂ ಕೂಡ ಯಾರೋ ಈ ರೂಮಲ್ಲಿ ಇದಾರಲ್ಲ. ಮತ್ತೆ ಅದ್ರೊಳಗೆ ಇನ್ನೂ ಒಂದು ವಿಚಿತ್ರ ಆಗಿ ಏನ್ ಅನ್ಸುತ್ತೆಪ್ಪ ಅಂದ್ರೆ, ಅಲ್ಲಿ ಅವಳಿಗೆ ಕಾಲ್ ಬರುತ್ತೆ, ಪಿಕಪ್ ಮಾಡ್ತಾಳೆ. ಆ ಕಾಲಲ್ಲಿ ಹೇಳುತ್ತೆ, ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬೇಡ ಪ್ಲೀಸ್, ನನ್ನನ್ನು ಕರ್ಕೊಂಡು ಹೋಗು ಅಂತೇಳಿ. ಸೊ ಆ ಕಾಲಲ್ಲಿ ಬರುವಂತಹ ವಾಯ್ಸು ಪ್ಲಸ್ ಆ ರೂಮಿಂದ ಬರುವಂತ ವಾಯ್ಸು ಎರಡೂ ಕೂಡ ಸೇಮ್ ಆಗಿತ್ತು. ಇಲ್ಲೂ ಕೂಡ ಆ ಒಂದು ಧ್ವನಿ ಹೆದರ್ತಾಳೆ, ಮತ್ತೆ ಆ ರೂಮ್ಗೆ ಹೋಗಿ ಸೇರ್ಕೋತಾಳೆ. ಸೊ ಸ್ವಲ್ಪ ದಿನ ಬಿಟ್ಬಿಟ್ಟು ಈ ಧ್ವನಿ ಏನ್ ಮಾಡ್ತಾರೆ, ಆ ಒಂದು ಹಾಸ್ಟೆಲನ್ನ ಬಿಟ್ಬಿಟ್ಟು ವಾಪಸ್ ಕರ್ನಾಟಕಕ್ಕೆ ಬಂದ್ಬಿಡ್ತಾರೆ. ಆಮೇಲೆ ಅಲ್ಲಿರುವಂತ 3 ಜನ ಸ್ನೇಹಿತರು ಏನ್ ಮಾಡ್ತಾರೆ, ಸ್ವಲ್ಪ ದಿನ ಬಿಟ್ಬಿಟ್ಟು ಅವರು ಕೂಡ ಕರ್ನಾಟಕಕ್ಕೆ ಬರ್ತಾರೆ. ಸೊ ಅವಳು ನನ್ನ ಮುಂದೆ ಶೇರ್ ಮಾಡ್ಕೊಂಡು, ಬಟ್ ನಾನು ನಿಮ್ಗೊಂದು ಸೂಚನೆ ಕೊಡಬೇಕು, ಏನಪ್ಪಾ ಅಂದ್ರೆ, ಒಬ್ಳು ಒಬ್ಬಂಟಿ ಹುಡುಗಿ ಅವಳ ಕಷ್ಟವನ್ನು ಒಬ್ಬಳ ಹತ್ರ ಹೇಳ್ಕೊಂಡಾಕರ, ಅವ್ನು ಮಿಸ್ಯೂಸ್ ಮಾಡ್ಕೊಂಡಾಕರ. ಸೊ ಅವಳು ಮತ್ತೆ ಬೇರೆಯವ್ರ ಮುಂದೆ ಕಷ್ಟವನ್ನೆಲ್ಲ ಹೇಳ್ಕೊಂಡಿರ್ಬೇಕಾದ್ರೆ ಅದನ್ನೆಲ್ಲ ನಾವು ನಂಬೇಕಾಗತ್ತೆ. ಸೊ ಅವಳು ಪಡ್ತಿರುವಂತ ಕಷ್ಟ, ಅವಳು ಪಡ್ತಿರುವಂತಹ ನೋವನ್ನ ನಾವು ಶೇರ್ ಮಾಡ್ಕೊಂಡು ನಾವು ಅದನ್ನು ನಂಬಿದ್ವಪ್ಪ ಅಂದ್ರೆ ಅವಳಿಗೆ ನ್ಯಾಯ ಕೊಡ್ಸಕ್ಕಾಗತ್ತೆ. ಇಲ್ಲಾಂದ್ರೆ ಈ ಮಾಯಾ ಶರ್ಮಾ ಏನ್ ತೀರ್ಕೊಂಡಲ್ಲ, ಅದೇ ತರ ಹೆಣ್ಮಕ್ಳು ಕೂಡ ತೀರ್ಕೊಂಡ್ಬಿಡ್ತಾರೆ. ಸೊ ಈ ಕತೆ ಭಯಾನಕವಾಗಿರುವಂತ ಕತೆ ಅನ್ನೋದಕ್ಕಿಂತ ಒಂದು
ಮಾನವನ ಅಪರಾಧಗಳೇ ಜಾಸ್ತಿ ಇರುವಂತ ಈ ಕತೆ. ಸೊ ಲಾಸ್ಟ್ಲಿ ಫೈನಲ್ ಆಗಿ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಈ ಕತೆ ನಿಜವಾಗ್ಲೂ ಆ ಒಂದು ರೂಮ್ ಅಲ್ಲಿ ದೆವ್ವ ಇದೇನಾ ಇಲ್ವಾ ಅನ್ನೋದನ್ನ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಸೊ ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ಮುಂದಿನ ನೋಡಿದ್ರೆ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.